ಹಾಯ್, ಹಲೋ, ನಮಸ್ತೆ ಎಲ್ರಿಗೂ. ಸೊ ಒಂದು ವಾರ ಅಮ್ಮನ ಮನೇಲಿ ಇದ್ಕೊಂಡು ಮನೆಗೆ ವಾಪಸ್ ಬರ್ತಾ ಇದ್ದೀನಿ. ಸೊ ನನ್ನನ್ನು ವೆಲ್ಕಮ್ ಮಾಡೋಕ್ಕೆ ನಮ್ಮನೆ ರಾಣಿ ಈಗಾಗಲೇ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಪ್ರಾಣಿಗಳಿಗೆ ನಾವೆಲ್ಲಾದ್ರೂ ಹೋಗಿ ಮನೆಗೆ ಬಂದ್ರೆ ಒಂಥರ ಖುಷಿ ಅಲ್ವಾ. ಹಾಗೇನೆ ನನ್ನ ಪೆಟ್ ಬರ್ಫಿ ಕೂಡ ಅವನು ಅಷ್ಟೇ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾನೆ. ಅದು ನಾನು 1 ವೀಕ್ ಮನೇಲಿ ಇರ್ಲಿಲ್ಲ. ಸೊ ನನ್ನ ನೋಡಿದ ತಕ್ಷಣ ಅವನಿಗೆ ಫುಲ್ ಖುಷಿಯಾಗಿ ಹಂಗೇನೆ ಕುಣಿತಾ ಇದ್ದಾನೆ. ಅವನಿಗೊಂಥರ ಎಕ್ಸೈಟ್ಮೆಂಟ್ ಕಂಟ್ರೋಲ್ ಆಗ್ತಾ ಇಲ್ಲ. ನೋಡಿ, ಪ್ರಾಣಿಗಳಿಗೆ ಎಷ್ಟೊಂದು ನಮ್ಮ ಮೇಲೆ ಪ್ರೀತಿ ಇರುತ್ತೆ ಅಲ್ವಾ. ಎರಡೂ ಕೂಡ ಅಷ್ಟೇ. ನಾನು ಬಂದ ತಕ್ಷಣ ಬಂದು ಸೆಕೆಂಡ್ ಕೊಟ್ಟು ಒಂದ್ಸಲ ಎಲ್ಲ ಮುದ್ದು ಮಾಡಿಕೊಂಡು, ಪ್ರಾಣಿಗಳ ಪ್ರೀತಿನೇ ಹಾಗೆ. ಅವುಗಳು ತೋರಿಸೋ ಪ್ರೀತಿ ಮಾತ್ರ ಅಂದ್ರೆ ತುಂಬಾ ಒಂಥರ. ನಮಗೂ ಅಷ್ಟೇನೆ ಅವ್ರನ್ನ ಬಿಟ್ಟಿರೋದು ಅಂದ್ರೆ ಕಷ್ಟ. ಬಟ್ ಎಲ್ಲ ಕಡೆ ಕರ್ಕೊಂಡು ಹೋಗೋಕೆ ಕಷ್ಟ ಆಗತ್ತಲ್ಲ. ಸೊ ಹಾಗಾಗಿ ಏನ್ ಮಾಡೋಕ್ಕೂ ಆಗಲ್ಲ. ಸೊ ಅವುಗಳ ಪ್ರೀತಿನ ಅವು ಒಂಥರ ವ್ಯಕ್ತಪಡಿಸೋ ರೀತಿ ಇದು. ಹೀಗೆ ಅವನು ನಾನು ಎಲ್ಲಿ ಹೋದ್ರೂ ಅಷ್ಟೇ 1 ಡೇ ಅಥವಾ 2 ಡೇ ಹೋಗಿರ್ಲಿ ಅಥವಾ 1 ವೀಕ್ ಹೋಗಿರ್ಲಿ, ಇದೇ ತರ ಮಾಡ್ಕೊಂಡು ನನ್ನನ್ನ ವೆಲ್ಕಮ್ ಮಾಡೋದು. ಇನ್ನು ಮಾರ್ಚ್ ಅಥವಾ ಏಪ್ರಿಲ್ ಹೋಳಿ ಹಬ್ಬ ಬಂತು ಅಂದ್ರೆ ನಮ್ಮ ಉತ್ತರ ಕನ್ನಡದ ಅಥವಾ ಕರಾವಳಿ ಸೈಡು ಈ ತರ ಸುಗ್ಗಿ ಹಬ್ಬ ನೋಡೋಕೆ ಒಂದು ತರದ ಖುಷಿ. ಇದು ಸಾಮಾನ್ಯವಾಗಿ ಕರಾವಳಿ ಭಾಗದಲ್ಲಿ ಹಾಲಕ್ಕಿ ಸಮಾಜದವರ ಒಂದು ವಿಶೇಷವಾದ ಕಲೆ ಅಂತ ಹೇಳಬಹುದು, ಸುಗ್ಗಿ ಕುಣಿತ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಅವರು ಎಲ್ಲರ ಮನೆಯಲ್ಲೂ ಬಂದು ಅವರ ಒಂದು ಕಲೆಯನ್ನ ಪ್ರದರ್ಶನ ಮಾಡ್ತಾರೆ. ಅಂದ್ರೆ ಇದರಲ್ಲಿ ಬೇರೆ ಬೇರೆ ವಿಧದ ನೃತ್ಯ ಪ್ರಕಾರ ಇರುತ್ತೆ. ಅಂದ್ರೆ ಕೋಲಾಟ ಇರಬಹುದು, ಹಾಗೆ ಬೇರೆ ಬೇರೆ ತರದ. ಅಂದ್ರೆ ನನಗೆ ಅದರ ತುಂಬಾ ಡೀಟೇಲ್ಸ್ ಗೊತ್ತಿಲ್ಲ. ಸೊ ನಾವು ಪ್ರತಿ ವರ್ಷದಂತೆ ಮನೆಗೆ ಬಂದಾಗ ಅವ್ರ ಹತ್ರ ಅವರು ಅವರ ನೃತ್ಯವನ್ನೆಲ್ಲ ಮಾಡಿ ನಮ್ಮನ್ನೆಲ್ಲ ರಂಜಿಸಿ ಹೋಗ್ತಾರೆ. ಅಂದ್ರೆ ಹಾಲಕ್ಕಿ ಸಮಾಜದವರೇ ವಿಶೇಷವಾಗಿ ಇದನ್ನ ಮಾಡೋದು. ಸುಗ್ಗಿ ಕುಣಿತ ಅಂದ್ರೆ ತುಂಬಾ ಒಂದು ಪ್ರಸಿದ್ಧವಾದ ಒಂದು ಕಲೆ ಅಂತಾನೆ ಹೇಳ್ಬಹುದು. ಕರಾವಳಿ ಭಾಗದಲ್ಲಿ ಹೋಳಿ ಹುಣ್ಣಿಮೆ ಅಂದ್ರೆ ಹೋಳಿ ಹಬ್ಬಕ್ಕೆ 1 ವಾರ ಇರುವಾಗ ಇವರೆಲ್ಲರೂ ಈ ತರ ಒಂದು ಇದನ್ನ ತಯಾರಿ ಮಾಡ್ಕೊಳ್ತಾರೆ. ಅವರಲ್ಲೂ ಕೆಲವೊಂದಿಷ್ಟು ಅಂದ್ರೆ ನಿಯಮಗಳೆಲ್ಲ ಇರುತ್ತೆ. ಅದನ್ನೆಲ್ಲ ಪಾಲಿಸ್ಕೊಂಡು 1 ವಾರ ಮಾಡಿ, ಹಾಗೇನೆ ಹುಣ್ಣಿಮೆ ದಿನ ಅಂದ್ರೆ ಹೋಳಿ ಹುಣ್ಣಿಮೆ ದಿನ ಮುಕ್ತಾಯ ಅಂತ ಮಾಡ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು, ಯಕ್ಷಗಾನದ ಥರ ವೇಷ ಹಾಕ್ಕೊಳ್ಳೋದು, ಹನುಮಂತನ ವೇಷ, ಸ್ತ್ರೀ ವೇಷ, ಹೀಗೆ ಬೇರೆ ಬೇರೆ ಥರದ ವೇಷವನ್ನೆಲ್ಲ ಹಾಕ್ಕೊಂಡು ಅವರು ನೃತ್ಯವನ್ನ ಅಂದ್ರೆ ಅವರದ್ದೇ ಶೈಲಿಯಲ್ಲಿ ಅದೊಂದು ಕೆಲವೊಂದಿಷ್ಟು ಪ್ರಕಾರಗಳೆಲ್ಲ ಇವೆ. ಸೊ ಎಲ್ಲರೂ ಮಾಡೋಕ್ಕಾಗಲ್ಲ. ಅಂದರೆ ಈ ಥರ ಅವರು ನಿಯಮಗಳನ್ನೆಲ್ಲ ಪಾಲಿಸಿ ಈ ಥರ ನೃತ್ಯವನ್ನ ಮಾಡ್ತಾರೆ. ಸೊ ನೋಡಿ, ನಮ್ಮ ಭಾಗದಲ್ಲಿ ಎಷ್ಟೊಂದು ಸಂಪ್ರದಾಯ ಕಲೆ ಒಂದು ವಿಶಿಷ್ಟವಾಗಿದೆ ಅಂತ. ಸೊ ಇದನ್ನ ನೋಡೋಕೆ ಅಂತಾನೆ ತುಂಬ ಜನ, ಅಂದರೆ ಈಗ ಊರಲ್ಲಿರೋರೆ ಹೊರಗಡೆ, ಈಗ ಬೆಂಗಳೂರು, ಮುಂಬೈ ಈ ಥರ ಇರೋರೆಲ್ಲ ಸುಗ್ಗಿ ಹಬ್ಬದ ಟೈಮಿಗೆ ಅದನ್ನು ನೃತ್ಯವನ್ನು ನೋಡಲಿಕ್ಕೆ ಅಂತಲೇ ಊರಿಗೆ ಬರ್ತಾರೆ ತುಂಬ ಜನ. ಯಾಕೆಂದರೆ ಎಲ್ಲ ಟೈಮಲ್ಲೂ ಈ ಒಂದು ನೃತ್ಯ ಅಥವಾ ಈ ಒಂದು ಇದನ್ನು ನೋಡ್ಲಿಕ್ಕೆ ಸಿಗೋದಿಲ್ಲ. ವಿಶೇಷವಾಗಿ ಹೋಳಿ ಹಬ್ಬ ಟೈಮಲ್ಲಿ ಮಾತ್ರ ಈ ಥರ ಸುಗ್ಗಿ ಕುಣಿತ ಕಾಣುತ್ತೆ. ಅಂದರೆ ಚಿಕ್ಕ ಮಕ್ಕಳಿಗೆಲ್ಲ ತೋರಿಸೋದ್ರಿಂದ ತುಂಬ ಖುಷಿ ಪಡ್ತಾರೆ. ಈ ಥರ ನೃತ್ಯ ಅಪರೂಪ ಆಗಿದ್ರಿಂದ ಎಲ್ರಿಗೂ ಒಂಥರ ಖುಷಿ ಅನಿಸುತ್ತೆ ನೋಡಲಿಕ್ಕೆ. ಸೊ ನಾನು ಕೆಲವೊಂದಿಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದು ವಿಡಿಯೋಸನ್ನು ಹಾಕ್ತಾ ಇದ್ದೀನಿ. ಯಾಕೆಂದರೆ ಯಾವಾಗೂ ನೋಡೋಕ್ಕೆ ಸಿಗಲ್ಲ ಅಂತ, ನೀವು ನೋಡಿ ಖುಷಿ ಪಡಲಿ ಅಂತ ಹಾಕ್ತಾ ಇದ್ದೀನಿ ಇಲ್ಲಿ.
ಹಾಗೇನೆ ಇದು ಇನ್ನೊಂದು ಥರದ ನೃತ್ಯ ಪ್ರಕಾರ. ಈ ಥರ ತಲೆ ಮೇಲೆ ಈ ಥರ ಒಂದು ಇದನ್ನು ಕಟ್ಕೊಂಡು ಮಾಡ್ತಾರೆ. ಅದಕ್ಕೆ ಅವರ ಭಾಷೆಯಲ್ಲಿ ಏನೋ ನೃತ್ಯ ಪ್ರಕಾರ ಅಂತ ಹೇಳ್ತಾರೆ. ನನಗೆ ಅದರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ನಮ್ಮ ಮನೆಗೆ ಬಂದಾಗ ನಾವು ನೋಡೋದ್ರಿಂದ ಅವ್ರನ್ನ ಮಾತಾಡಿಸ್ಬೇಕಿತ್ತು ಅಂತ ಈಗ ಅನಿಸ್ತಾ ಇದೆ. ಯಾಕೆಂದರೆ ಕೆಲವೊಂದಿಷ್ಟು ಡೀಟೇಲ್ಸ್ ಎಲ್ಲ ಸಿಕ್ತಿತ್ತು. ಇನ್ನು ಇದು ಕೋಲಾಟ ಸಾಮಾನ್ಯವಾಗಿ ನೋಡಿರ್ತೀರಿ. ಹಾಗೆಯೇ ಇವರು ಈ ಸುಗ್ಗಿ ಕುಣಿತದಲ್ಲಿ ಈ ಪ್ರಕಾರನೂ ಒಂದು ಹೌದು.
ಸೊ ನಮ್ಮ ಕರಾವಳಿಯ ಒಂದು ವಿಶಿಷ್ಟವಾದ ನೃತ್ಯ ಪ್ರಕಾರ ಸುಗ್ಗಿ ಕುಣಿತ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹೀಗೆ ಇವತ್ತಿನ ಒಂದು ಬ್ಲಾಗಲ್ಲಿ ನಮ್ಮ ಭಾಗದ ಒಂದು ವಿಶಿಷ್ಟವಾದ ಕಲೆಯನ್ನು ತೋರಿಸಿದ್ದೀನಿ. ಹಾಗೆ ಮುಂದಿನ ಬ್ಲಾಗೊಂದಿಗೆ ಮತ್ತೆ ಸಿಗೋಣ. ಹಾಗೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ನಮಸ್ತೆ.